ಅಕ್ರಮ ಸಂಬಂಧ ಬಯಲಾಯಿತು ಎಂದು ಪ್ರಿಯಕರನೊಂದಿಗೆ ಸೇರಿ ಅತ್ತೆಯನ್ನ ಮುಗಿಸಲು ಸ್ಕೆಚ್. ಕೋಲಾರದ ಶ್ರೀನಿವಾಸಪುರ ತಾಲೂಕಿನ ತುಮಲಪಲ್ಲಿಯಲ್ಲಿ ಘಟನೆ. ಮೊಬೈಲ್ನಲ್ಲಿ ಪ್ರಿಯಕರನೊಂದಿಗೆ ಮಾತನಾಡುವುದನ್ನು ಕಂಡ ಅತ್ತೆ ಎಚ್ಚರಿಕೆ. ಆಕ್ರೋಶಗೊಂಡ ರೇಖಾ ಪ್ರಿಯಕರನ ಜೊತೆಗೂಡಿ ರೇಣುಕಮ್ಮನ ಮೇಲೆ ಮಾರಣಾಂತಿಕ ಹಲ್ಲೆ. ರೇಖಾ ಮತ್ತು ಆಕೆಯ ಪ್ರಿಯಕರ ಶಶಿಕುಮಾರ್ ಇಬ್ಬರು ಅಂದರ್. ಅಕ್ರಮ ಸಂಬಂಧ ಬಯಲಿಗೆಳೆದ ಅತ್ತೆಗೆ ಸ್ಕೆಚ್ ಹಾಕಿದ ಸೊಸೆ. 32 ವರ್ಷದ ಗೃಹಿಣಿ ನಿದ್ರೆ ಮಾತ್ರೆ ಸೇವಿಸಿ ನಿಧನ. ಬೆಂಗಳೂರಿನ ಹೆಗ್ಗನಹಳ್ಳಿ ನಿವಾಸಿ ಮೇಘ ಮೃತ ದುರ್ದೈವಿ. ಕಳೆದ 4 ವರ್ಷಗಳ ಹಿಂದೆ ರಾಜೇಶ್ನನ್ನ ಪ್ರೀತಿಸಿ ಮದುವೆ, 11 ತಿಂಗಳ ಮಗು. ಮೃತಳ ಪೋಷಕರು ಆಕೆಯ ಪತಿ ಹಾಗೂ ಕುಟುಂಬಸ್ಥರ ವಿರುದ್ಧ ವರದಕ್ಷಿಣೆ ಆರೋಪ. 4 ವರ್ಷದ ಪ್ರೀತಿ, ಮದುವೆ, 11 ತಿಂಗಳ ಮಗು, ದುಡುಕಿನ ನಿರ್ಧಾರ. ವಿಜಯಪುರದಲ್ಲಿ ಮತ್ತೊಂದು ಬೃಹತ್ ದರೋಡೆ. ಸಿಬ್ಬಂದಿ ಕೈಕಾಲು ಕಟ್ಟಿ 1 ಕೋಟಿ ನಗದು, 13 ಕೆಜಿ ಚಿನ್ನಾಭರಣ ದೋಚಿ ಪರಾರಿ. ಬ್ಯಾಂಕ್ನಲ್ಲಿ ಜನರ ಹಣಕ್ಕೆ ಸೆಕ್ಯೂರಿಟಿ ಇಲ್ಲ ಅನ್ನೋ ವಿಚಾರ ಆತಂಕಕ್ಕೀಡು ಮಾಡುವಂತೆ ಮಾಡಿದೆ. ಘಟನಾ ಸ್ಥಳಕ್ಕೆ ಎಸ್ಪಿ ಲಕ್ಷ್ಮಣ್ ನಿಂಬರಗಿ ಹಾಗೂ ಅಧಿಕಾರಿಗಳು ಭೇಟಿ. ಚಡಚಣ ಪೊಲೀಸ್ ಠಾಣೆಯಲ್ಲಿ ಕಳ್ಳತನ ಪ್ರಕರಣ ದಾಖಲು. ಸೇಫ್ ಅಂತ ಎಸ್ಬಿಐ ಮೊರೆ ಹೋಗೋರೆ ಈ ಸ್ಟೋರಿ ನೋಡಿ. ಸಿದ್ದೇಶ್ವರ ಟಾಟಾ ನೆಕ್ಸಾನ್ ಕಾರಿನಲ್ಲಿ ಹಿರಿಯೂರಿನಿಂದ ಅರಳಿಕಟ್ಟಿಗೆ ಮರಳುತ್ತಾ ಇದ್ರು. ಈ ವೇಳೆ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡು ಕಾರು ಕ್ಷಣಾರ್ಧದಲ್ಲಿ ಹೊತ್ತಿ ಉರಿದಿದೆ. ಅದರೊಳಗಿದ್ದ ಯುವಕ ಸಜೀವ ದಹನ. ಮೃತರನ್ನ ಸಿದ್ದೇಶ್ವರ್ 35 ಎಂದು ಗುರುತಿಸಲಾಗಿದೆ. ಕಾರು ಆಕಸ್ಮಿಕವಾಗಿ ಹೊತ್ತಿ ಉರಿದು ಯುವಕ ಸಜೀವ ದಹನ.